ಹಲವು ಕಡೆಗಳಲ್ಲಿ ಈಗ ಮಳೆಯಿಂದ ಆಗಿರುವಂಥ ಸಮಸ್ಯೆಗಳು ಅಂತ ಹೇಳ್ತಾ ಇದ್ವಿ. ಅದು ಮನುಷ್ಯ ನಿರ್ಮಿತವಾಗಿರುವಂಥ ಸಮಸ್ಯೆಗಳು. ಮಳೆಯಿಂದ ಯಾಕೆ ಅನ್ಬೇಕು ನಾವು ಅಲ್ವಾ? ಮಳೆ ಆರ್ಭಟ ಜೋರಾಗಿದೆ. ಭಾರೀ ಮಳೆಗೆ ಗೋಡೆ ಕುಸಿದು ಪಾಪ ವೃದ್ಧೆ ಸಿದ್ದಮ್ಮ ಅಂತ ಹೇಳಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ತಾಲೂಕಿನ ಆಡುಗಡಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಗೋಡೆ ಕುಸಿತದಿಂದ ಮನೆಯಲ್ಲಿದ್ದ 4 ಗಾಯವಾಗಿದೆ. ಗಾಯಾಳುಗಳನ್ನ ಈಗ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಹಲವು ಕಡೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಸೊ ಮುಂಗಾರು ಆರ್ಭಟ ಹಲವು ಕಡೆಗಳಲ್ಲಿ ಹೋ ಅಂತ ಸುರಿತಾ ಇದೆ. ರೆಡ್ ಅಲರ್ಟ್ ಅನ್ನು ಆಗಲೇ ಘೋಷಣೆ ಮಾಡಿದ್ದಾರೆ. ಸೊ ಪಾಪ ಪುಟಾಣಿ ಮನೆಯಲ್ಲಿದ್ದಂತಹ ವೃದ್ಧೆ ಈಗ ಗೋಡೆ ಕುಸಿದ್ಬಿಟ್ಟು ಸಾವನ್ನಪ್ಪಿಟ್ಟಿದ್ದಾರೆ. ಸಿದ್ದಮ್ಮ ಅಂತ ಹೇಳಿ ವೃದ್ಧೆ ಮೃತಪಟ್ಟಿರೋರು. ಚಿಕ್ಕಮಗಳೂರಿನಲ್ಲಿ ಮಹಾಮಳೆಗೆ 4ನೇ ಬಲಿಯಾಗಿದೆ ಅಂತೆ. ಭಾರೀ ಗಾಳಿ ಮಳೆಗೆ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವಂಥ ವರದಿ ಬರ್ತಾ ಇದೆ. ವೆರಿ ಸ್ಯಾಡ್ ಪಾರ್ಟ್. ಈ ರೀತಿಯಾಗಿ ಸಾವಾಗ್ತಾ ಇರೋದು ಎನ್ಆರ್ಪುರ ತಾಲೂಕಿನ ಎಲೆಕಲ್ ಘಾಟಿಯಲ್ಲಿ ನಡೆದಿರುವಂಥ ಘಟನೆ ಇದಾಗಿದೆ. ಮರ ಬಿದ್ದು 55 ವರ್ಷದ ಅನಿಲ್ ಅಂತ ಹೇಳಿ ಸಾವನ್ನಪ್ಪಿರೋರು. ಮರ ಬಿದ್ದ ಕೂಡಲೇ ಬಾಳೆಹೊನ್ನೂರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆಂಬ್ಯುಲೆನ್ಸ್ ತಡವಾಗುತ್ತೆ ಅಂತ ಅಗ್ನಿಶಾಮಕ ವಾಹನದಲ್ಲೇನೆ ಅವ್ರನ್ನ ಕರ್ಕೊಂಡೋಗಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇನೆ ಪಾಪಾಸು ನೀಗ್ಬಿಟ್ಟಿದ್ದಾರೆ. ನೋಡಿ ಯಾವ ರೀತಿಯಾದಂಥ ಪರಿಸ್ಥಿತಿ ಅಂತ ಹೇಳಿ. ಭಾರಿ ಗಾಳಿ ಮಳೆಗೆ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರೋದು ಎನ್ಆರ್ಪುರ ತಾಲೂಕಿನಲ್ಲಿ ಎಲೆಕಲ್ ಘಾಟಿಯಲ್ಲಿ ಆಗಿರೋದಂತೆ. ಇದು 55 ವರ್ಷದ ಅನಿಲ್. ಪಾಪ ಮರ ಬಿದ್ದ ಕೂಡಲೇ ಅವ್ರನ್ನ ಏಟು ಬಿದ್ದಿದೆ. ಅವ್ರನ್ನ ಮತ್ತೆ ಅಗ್ನಿಶಾಮಕ ದಳದ ವಾಹನದಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಬ್ಯುಲೆನ್ಸ್ವರೆಗೂ ವೆಯ್ಟ್ ಮಾಡಿಲ್ಲ. ಬಟ್ ಏನು ಮಾಡೋದು, ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿಟ್ಟಿದ್ದಾರೆ. ಹಣೆ ಬರ ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತೆ ಅಂತೇಳಿ, ಸಾವು ಹೆಂಗೆ ಬರುತ್ತೆ ಅಂತೇಳಿ, ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಗೂ ಹೆಂಗೆ ಸಾವನ್ನಪ್ಪಿಡ್ತಾರೆ ಅಂತ ಹೇಳಿ ಪದೇ ಪದೇ ಹೇಳೋದಷ್ಟೇ. ಜೀವನ ಅನ್ನೋದು ನೀರಿನ ಮೇಲಿರುವಂಥ ಗುಳ್ಳೆ.